Dear students, welcome to the second session of the second chapter, Theory Base of Accounting. I continued second session, Systems of Accounting. Systems of Accounting. Systems means method. The systems of recording transactions in the books of accounts are generally classified into two types, which are one is single entry system, another one double entry system. Single entry system under single entry system only one entry is recorded for most of the transactions in the books of accounts. For some transactions two entries are recorded. For a few transactions none of the entry recorded in the books of accounts. The single entry system, it is also one of the system for recording of business transactions in the books of accounts. The single entry system is incomplete, unscientific and unsatisfactory system, but it is a simple system and also it is inexpensive. Single entry system is a inexpensive system. As it is a simple system and inexpensive system, it is most applicable for a small business concerns like a sole trading concerns and partnership firms. ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಂದರೆ ಇದು ಭಾಳಷ್ಟು ಪ್ರಾಚೀನವಾಗಿರ್ತಕ್ಕಂಥ ಸಾಂಪ್ರದಾಯಿಕವಾಗಿರ್ತಕ್ಕಂಥ ಒಂದು ಸಿಸ್ಟಮ್, ಅಕೌಂಟ್ಸ್ಗಳನ್ನು ಮೇಂಟೈನ್ ಮಾಡ್ತಕ್ಕಂಥ ಸಿಸ್ಟಮ್ಮು. ಈ ಸಿಸ್ಟಮ್ ಭಾಳ ಸರಳವಾಗಿರ್ತದೆ, ಹಾಗೆ ಆರ್ಥಿಕವಾಗಿ ಭಾಳ ಮಿತವ್ಯಯಕಾರಿಯಾಗಿರ್ತಕ್ಕಂಥದ್ದಂತ ನೋಡ್ತೇವೆ ಸಿಂಗಲ್ ಎಂಟ್ರಿ ಸಿಸ್ಟಮ್. ಆದರೆ ಅದು ಅನ್ಸೈಂಟಿಫಿಕ್, ಆದರೆ ಒಂದು ಟ್ರಾನ್ಸಾಕ್ಷನ್ನಿನ ಎರಡು ಆಸ್ಪೆಕ್ಟ್ಗಳನ್ನು ಪೂರ್ತಿಯಾಗಿ ರೆಕಾರ್ಡ್ ಮಾಡೋದಿಲ್ಲ. ಭಾಳಷ್ಟು ಟ್ರಾನ್ಸಾಕ್ಷನ್ಸ್ಗೆ ಬರೀ ಒಂದೇ ಒಂದು ಎಂಟ್ರಿನ ರೆಕಾರ್ಡ್ ಮಾಡೋದ್ರಿಂದ ಆ ಸಿಸ್ಟಮ್ ಏನಂತ ಕರಿತೀವಿ ನಾವು? ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಂತ ಕರಿತೀವಿ ನಾವು. ಹಾಗೆಯೇ ನೆಕ್ಸ್ಟ್ ಒನ್ ಈಸ್ ದಿ ಡಬಲ್ ಎಂಟ್ರಿ ಸಿಸ್ಟಮ್. ಡಬಲ್ ಎಂಟ್ರಿ ಸಿಸ್ಟಮ್ ಈಸ್ ಎ ಮಾಡರ್ನ್ ಸಿಸ್ಟಮ್ ಆಫ್ ಅಕೌಂಟಿಂಗ್. Modern system, it means under this system the both entries are recorded in the books of accounts. Both entry means both debit entry and credit entries, both entries are recorded. It means under double entry system all transactions are completely recorded in the books of accounts. And also it is a scientific system, complete and satisfactory system of ಅಕೌಂಟಿಂಗ್ ಅಂತ ಕರಿತೀವಿ ನಾವು. ಇದಕ್ಕೆ ಡಬಲ್ ಎಂಟ್ರಿ ಸಿಸ್ಟಮು ಭಾಳ ಸ್ಯಾಟಿಸ್ಫ್ಯಾಕ್ಟ್ರಿ ಇರ್ತಕ್ಕಂಥದ್ದು. ಅಂದರೆ ಸಾಮಾನ್ಯವಾಗಿ ಇವುಗಳು ಅಂದರೆ ಅಂಡರ್ ಡಬಲ್ ಎಂಟ್ರಿ ಸಿಸ್ಟಮ್ ದ ಆ್ಯಕ್ಚುಯಲ್ ರಿಸಲ್ಟ್ ಆಫ್ ದಿ ಬಿಸ್ನೆಸ್ ಆ್ಯಂಡ್ ಆ್ಯಕ್ಚುಯಲ್ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದಿ ಬಿಸ್ನೆಸ್ ಕನ್ಸರ್ನ್ಸ್ ಕ್ಯಾನ್ ಬಿ ಅಸರ್ಟೇನ್ಡ್. ಅಂದರೆ ನಿಜವಾದ ವ್ಯವಹಾರಗಳ ಲಾಭ ಅಥವಾ ನಷ್ಟವನ್ನು ಅಥವಾ ಫೈನಾನ್ಷಿಯಲ್ ಪೊಸಿಷನನ್ನು, ಹಣಕಾಸಿನ ಸ್ಥಿತಿಯನ್ನು ಡಬಲ್ ಎಂಟ್ರಿ ಸಿಸ್ಟಮ್ನಲ್ಲಿ ಕಂಡುಹಿಡಿಬೋದು. ಮತ್ತು ಟ್ರಯಲ್ ಬ್ಯಾಲೆನ್ಸನ್ನು ಪ್ರಿಪೇರ್ ಮಾಡಿ ಆ ಲೆಕ್ಕಪತ್ರಗಳನ್ನು ಸರಿಯಾಗಿ ದೋಷಗಳ ಏನಾದರೂ ಮಿಸ್ಟೇಕ್ಸ್ ಇದಾವೋ ಇಲ್ವೋ ಅಂತ ಚೆಕ್ ಮಾಡ್ತಕ್ಕಂಥದ್ದು, ಟೆಸ್ಟ್ ಮಾಡ್ತಕ್ಕಂಥದ್ದು, ಆಮೇಲೆ ಪ್ರೋಗ್ರೆಸ್ಸನ್ನು ಕಂಪೇರ್ ಮಾಡ್ತಕ್ಕಂಥದ್ದು ಇವೆಲ್ಲ. ಆಮೇಲೆ ಭಾಳಷ್ಟು ಅಡ್ವಾಂಟೇಜಸ್ಸು ಕೂಡ ಡಬಲ್ ಎಂಟ್ರಿ ಸಿಸ್ಟಮ್ನಲ್ಲಿ ಇದಾವೆ. ಅಂದರೆ ದಿ ಡಬಲ್ ಎಂಟ್ರಿ ಸಿಸ್ಟಮ್ ಈಸ್ ದಿ ಮೋಸ್ಟ್ ಪಾಪ್ಯುಲರ್ ಸಿಸ್ಟಮ್ ಅಡಾಪ್ಟೆಡ್ ಬೈ, ಫಾಲೋಡ್ ಬೈ ದ ಬಿಗ್ ಬಿಸ್ನೆಸ್ ಕನ್ಸರ್ನ್ಸ್ ಲೈಕ್ the joint stock companies, multinational companies and also big business undertakings. ಭಾಳ ದೊಡ್ಡ ವ್ಯವಹಾರಿಕ ಸಂಸ್ಥೆಗಳೇನಿರ್ತಾವ ಅವುಗಳು ಸಾಮಾನ್ಯವಾಗಿ ಡಬಲ್ ಎಂಟ್ರಿ ಸಿಸ್ಟಮ್ನಲ್ಲಿ ತಮ್ಮ ಬುಕ್ಸ್ ಆಫ್ ಅಕೌಂಟ್ಸ್ಗಳನ್ನು ಮೇಂಟೈನ್ ಮಾಡ್ತವೆ ಅಂತಕ್ಕಂಥದ್ದು. ಅದಕ್ಕೆ ಇಲ್ಲಿ ಎರಡು ಸಿಸ್ಟಮು, ಒಂದು ಸಿಂಗಲ್ ಎಂಟ್ರಿ ಸಿಸ್ಟಮು, ಡಬಲ್ ಎಂಟ್ರಿ ಸಿಸ್ಟಮ್. ಸಿಂಗಲ್ ಎಂಟ್ರಿ ಸಿಸ್ಟಮ್ನಲ್ಲಿ ಒಂದೇ ಎಂಟ್ರಿ ಅಂದರೆ ಕಂಪ್ಲೀಟ್ ರೆಕಾರ್ಡ್ ಆಗೋದಿಲ್ಲ ಟ್ರಾನ್ಸಾಕ್ಷನ್ಸು. ಡಬಲ್ ಎಂಟ್ರಿ ಸಿಸ್ಟಮ್ನಲ್ಲಿ ಟ್ರಾನ್ಸಾಕ್ಷನ್ಸನ್ನು ಕಂಪ್ಲೀಟಾಗಿ ರೆಕಾರ್ಡ್ ಮಾಡಲಾಗ್ತದೆ ಅಂತಕ್ಕಂಥದ್ದು. ಹಾಗೆ ಬೇಸಿಸ್ ಆಫ್ ಅಕೌಂಟಿಂಗು, ದೇರ್ ಆರ್ ಟೂ ಬೇಸಿಸ್ ಆಫ್ ಅಕೌಂಟಿಂಗ್ ಫಾರ್ ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ಸ್. ಈ ಟ್ರಾನ್ಸಾಕ್ಷನ್ಸನ್ನು ರೆಕಾರ್ಡ್ ಮಾಡೋದಕ್ಕೆ ಎರಡು ಬೇಸಿಸ್ಗಳು ಇದಾವೆ. ಒನ್ ಈಸ್ ಕ್ಯಾಶ್ ಬೇಸಿಸ್ಸು, ಮತ್ತೊಂದು ಅಕ್ರೂವಲ್ ಬೇಸಿಸ್ಸು. ಕ್ಯಾಶ್ ಬೇಸಿಸ್ಸು, ಅಕ್ರೂವಲ್ ಬೇಸಿಸ್ಸು. ಇದರ ಹಂಗಾರೆ ಫಸ್ಟ್ ಒಂದು ಕ್ಯಾಶ್ ಬೇಸಿಸ್ ಆಫ್ ಅಕೌಂಟಿಂಗ್. ಕ್ಯಾಶ್ ಬೇಸಿಸ್ ಆಫ್ ಅಕೌಂಟಿಂಗ್ ಅಂದರೆ ಏನಪ್ಪ? ಅಂಡರ್ ಕ್ಯಾಶ್ ಬೇಸಿಸ್ ಆಫ್ ಅಕೌಂಟಿಂಗ್ ಎಂಟ್ರೀಸ್ ಇನ್ ದಿ ಬುಕ್ಸ್ ಆಫ್ ಅಕೌಂಟ್ಸ್ ಆರ್ ಮೇಡ್ when cash is actually received or paid and not when the receipts and payment becomes due ಅಂತ. ಅಂದರೆ ಯಾವಾಗ ಕ್ಯಾಶನ್ನು ರಿಸೀವ್ ಮಾಡ್ಕೊಳ್ತೇವೋ ಅಥವಾ ಕೊಡ್ತೇವೋ, ಪೇಮೆಂಟ್ ಮಾಡ್ತೇವೋ, ಪಾವತಿ ಮಾಡ್ತೇವೋ ಅದನ್ನು ರೆಕಾರ್ಡ್ ಮಾಡ್ತೀವಿ, ಆದರೆ ಯಾವುದೋ ಬಾಕಿ ಇರ್ತಕ್ಕಂಥ ಬರಬೇಕಾದ ಹಣ ಆಗಲಿ ಕೊಡಬೇಕಾದ ಹಣ ಆಗಲಿ ಅವುಗಳನ್ನ
ರೆಕಾರ್ಡ್ ಮಾಡೋದಿಲ್ಲ. ಬಾಕಿ ಇರ್ತಕ್ಕಂಥದ್ದನ್ನು ಈ ಕ್ಯಾಶ್ ಬೇಸಿಸ್ನಲ್ಲಿ ರೆಕಾರ್ಡ್ ಮಾಡೋದಿಲ್ಲ. ಇಟ್ ರೆಕಾರ್ಡ್ಸ್ ಓನ್ಲಿ ಕ್ಯಾಶ್ ವೆನ್ ಇಟ್ ಈಸ್ ಆ್ಯಕ್ಚುಲಿ ರಿಸೀವ್ಡ್ ಆರ್ ಪೇಡ್ ನೋಡ್ತೇವೆ. ಹಾಗೆ ನೆಕ್ಸ್ಟ್ ಒನ್ ಅಕ್ರೂವಲ್ ಬೇಸಿಸ್ ಆಫ್ ಅಕೌಂಟಿಂಗು. ಅಂಡರ್ ಅಕ್ರೂವಲ್ ಬೇಸಿಸ್ ರೆವೆನ್ಯೂ ಆ್ಯಂಡ್ ಎಕ್ಸ್ಪೆನ್ಸಸ್ ಆರ್ ರೆಕಗ್ನೈಸ್ಡ್ ಇನ್ ದ ಪೀರಿಯಡ್ ಇನ್ ವಿಚ್ ದೇ ಅಕ್ಯೂರ್ಡ್ ಅಂದರೆ ಅಕ್ಯೂರ್ಡ್ ಅಲ್ಲ ಅಕ್ರ್ಯೂಡ್ ಆ್ಯಂಡ್ ನಾಟ್ ಇನ್ ದ ಪೀರಿಯಡ್ ವೆನ್ ದೇ ಆರ್ ರಿಸೀವ್ಡ್ ಆರ್ ಪೇಡ್ ಅಂತೆ. ಅಂದರೆ ಯಾವುದೋ ಒಂದು ನಿರ್ದಿಷ್ಟ ಅವಧಿಗೆ ಸಂಬಂಧಿಸಿದ ಆದಾಯ ಮತ್ತು ಖರ್ಚು ವೆಚ್ಚಗಳನ್ನು ಆ ಅವಧಿಗೆ ಪರಿಗಣಿಸ್ತೇವೆ ಹೊರತು ಅವನ್ನ ಯಾವಾಗ ರಿಸೀವ್ ಮಾಡ್ಕೊಂಡಿರ್ತೇವೆ ಯಾವಾಗ ಕೊಟ್ಟಿರ್ತೇವೋ ಅವಾಗಲ್ಲ. ಅಂದರೆ ಈ ವರ್ಷದ ಅಂದರೆ ಮುಂದಿನ ವರ್ಷದ ಬಾಡಿಗೆಯನ್ನು ಕಟ್ಟಡದ ಬಾಡಿಗೆಯನ್ನು ಈ ವರ್ಷನೇ ಅಡ್ವಾನ್ಸ್ ಆಗಿ ನಾವು ಪೇಮೆಂಟ್ ಮಾಡಿದರೆ ಕೊಟ್ಟಿದ್ರೆ ಅದನ್ನು ಈ ವರ್ಷಕ್ಕೆ ನಾವು ತೆಗೆದುಕೊಳ್ಳೋದಿಲ್ಲ, ಪರಿಗಣಿಸೋದಿಲ್ಲ. ಅದನ್ನು ಮುಂದಿನ ಲೆಕ್ಕಪತ್ರದ ಅವಧಿಗೆ ಅದನ್ನು ಪರಿಗಣಿಸ್ತೇವೆ. ಹಾಗೆ ಹಿಂದಿನ ವರ್ಷದ ಯಾವುದಾದ್ರೂ ಬಾಡಿಗೆ ಯಾವುದಾದ್ರೂ ಪೇಮೆಂಟ್ ಮಾಡಿದರೆ ಬಾಕಿ ಇರ್ತಕ್ಕಂಥ ಬಾಡಿಗೆಯನ್ನು ಈ ವರ್ಷ ಪೇಮೆಂಟ್ ಮಾಡಿದರೆ ಈ ವರ್ಷದ ಲೆಕ್ಕಪತ್ರದ ಅವಧಿಗೆ ಅದನ್ನು ಪರಿಗಣಿಸೋದಿಲ್ಲ, ಹಿಂದಿನ ವರ್ಷದ ಲೆಕ್ಕಪತ್ರದ ಅವಧಿಗೆ ಅದನ್ನು ಪರಿಗಣಿಸ್ತೇವೆ. ಯಾಕಂದ್ರೆ ಅದು ಆ ಅವಧಿಗೆ ಮಾತ್ರ ರಿಲೇಟೆಡ್ ಆಗಿರ್ತದೆ ಅಂತಕ್ಕಂಥದ್ದು. ಹಾಗೆಯೇ ಇವೆರಡು ಬೇಸಿಸ್ ಮೇಲೆ ಟ್ರಾನ್ಸಾಕ್ಷನ್ಸ್ಗಳನ್ನು ರೆಕಾರ್ಡ್ ಮಾಡ್ತಕ್ಕಂಥದ್ದನ್ನು ನೋಡ್ತೇವೆ. ಹಾಗೆ ನೆಕ್ಸ್ಟ್ ಒನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಯಾಕೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂದರೆ ದ ಕ್ವಾಲಿಟಿ ಆಫ್ ಅಕೌಂಟಿಂಗ್ ಸಿಸ್ಟಮ್ ಅಥವಾ ಅಕೌಂಟಿಂಗ್ ಪ್ರೋಸೆಸ್ ಅಂತ ಕರಿತೇವೆ. ಅಂದರೆ ಲೆಕ್ಕಪತ್ರಗಳ ಗುಣಮಟ್ಟ ಅಂದರೆ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಹೇಗಿರಬೇಕು, ಹಂಗಾರೆ ಕ್ವಾಲಿಟಿ ಇಂಪ್ರೂವ್ ಮಾಡೋಕ್ಕೆ ಏನು, ಅದಕ್ಕೆ ದಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂದ್ರೆ ಇಲ್ಲಿ ದೇ ಆರ್ ದಿ ಸ್ಟೇಟ್ಮೆಂಟ್ಸ್. ದಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಆರ್ statements, written statements or uniform accounting rules and guidelines for preparing uniform and consistent financial statements issued from time to time by accounting professional body. Andre accounting standards are a written statements issued from time to time by a statutory accounting professional body. In our country ICAI anta kariತೀವಿ ನಾವು. ICAI it means Institute of Chartered Accountants of India ಅಂತ ಕರಿತೇವೆ. ಆ Institute of Chartered Accountants of India is the statutory accounting professional body has authority to issue a accounting standards from time to time for improving the quality of the accounting system or accounting work. ಅದಕ್ಕೆ ಯಾಕೆ ಒಂದು ಎಲ್ಲ ಅಂದರೆ the written statements which are issued by accounting Institute of Accounting Professionals should be strictly followed by accountants in recording of transactions and also in preparation of financial statements. ಅಲ್ಲಿ ಆ ಕಾರಣಕ್ಕೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ಗಳನ್ನು ಮಾಡ್ತಕ್ಕಂಥದ್ದು. ಹೀಗೆ ಈ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸು ಅವುಗಳ ಬೆನಿಫಿಟ್ಸ್ ಏನಪ್ಪ, ಬೆನಿಫಿಟ್ಸ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಏನು, ಅವುಗಳಿಂದ ಆಗ್ತಕ್ಕಂಥ ಲಾಭ ಏನು, ಎಲಿಮಿನೇಟಿಂಗ್ ವೇರಿಯೇಷನ್ಸ್ ಅಂತ. ಅಂದರೆ ಒಂದು ಯೂನಿಫಾರ್ಮ್ ರೂಲ್ಸು, ಯೂನಿಫಾರ್ಮ್ ಪ್ರಿನ್ಸಿಪಲ್ಸು ಎಲ್ಲ ಅಕೌಂಟೆಂಟ್ಸ್ಗಳು, ಎಲ್ಲ ಇನ್ಸ್ಟಿಟ್ಯೂಷನ್ಸ್ಗಳು, ಬಿಸ್ನೆಸ್ ಯೂನಿಟ್ಸ್ಗಳು ಫಾಲೋ ಮಾಡ್ತಕ್ಕಂತಹ ರೂಲ್ಸ್ಗಳಿದಾವಲ್ಲ, ಪ್ರಿನ್ಸಿಪಲ್ಸು, ಅವುಗಳು ಒಂದೇ ರೀತಿಯಾಗಿದ್ದರೆ ದಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಕನ್ವೇ ದ ಸೇಮ್ ಅಕೌಂಟಿಂಗ್ ಇನ್ಫಾರ್ಮೇಷನ್ ಟು ಎಂಡ್ ಯೂಸರ್ಸ್ ಅಂತೇವೆ. ಅಂದರೆ ಆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ಗಳು ಕೂಡ ಒಂದೇ ರೀತಿ ಮಾಹಿತಿಯನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತತಿ. ಆ ಕಾರಣಕ್ಕೆ ಎಲಿಮಿನೇಟಿಂಗ್ ವೇರಿಯೇಷನ್ಸ್, ಅಲ್ಲಿ ಆ ಅಕೌಂಟಿಂಗ್ ವರ್ಕ್ನಲ್ಲಿ ಏನಾದರೂ ವೇರಿಯೇಷನ್ಸ್ ಇದ್ದರೆ, ವ್ಯತ್ಯಾಸಗಳಿದ್ದರೆ ಅವುಗಳನ್ನ ಎಲಿಮಿನೇಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತದ. ಹಾಗೆಯೇ ಕಾಲ್ ಫಾರ್ ಡಿಸ್ಕ್ಲೋಜರ್ ಆಫ್ ಇನ್ಫಾರ್ಮೇಷನ್, ಅಲ್ಲಿ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಇರುತ್ತಲ್ಲ, ಹಣಕಾಸಿನ ಮಾಹಿತಿ, ಅದನ್ನು ಸಂಪೂರ್ಣವಾಗಿ ಡಿಸ್ಕ್ಲೋಸ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಕ್ಕಂಥದ್ದು. ಇಟ್ ಮೀನ್ಸ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಶುಡ್ ಬಿ prepared as per a particular accounting standards. It means in a prescribed formats ಅಂತ. ಅಂದರೆ ಈ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಹೇಳ್ತಾವೆ ಇದೇ ರೀತಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಗಳನ್ನು ಪ್ರಿಪೇರ್ ಮಾಡಬೇಕು ಅಂತ. ಅದೇ ರೀತಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡೋದ್ರಿಂದ ಈ ಫೈನಾನ್ಷಿಯಲ್ ಇನ್ಫಾರ್ಮೇಷನನ್ನು ಫುಲ್ ಡಿಸ್ಕ್ಲೋಸ್ ಮಾಡ್ಬೋದು ಅಂತೇಳಿ ಅದು ಕೂಡ ಹೆಲ್ಪು. ಫೆಸಿಲಿಟೇಟ್ ಯೂನಿಫಾರ್ಮಿಟಿ ಆ್ಯಂಡ್ ಕಂಪೇರಬಿಲಿಟಿ. ಅಂದರೆ ಈ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ನಿಂದ ಎಲ್ಲ ಅಕೌಂಟೆಂಟ್ಸು ಸೇಮ್ ರೂಲ್ಸ್ಗಳನ್ನು, ಪ್ರಿನ್ಸಿಪಲ್ಸ್ಗಳನ್ನು ಫಾಲೋ ಮಾಡೋದ್ರಿಂದ ಒಂದು ಆ ಅಕೌಂಟಿಂಗ್ ಸಿಸ್ಟಮ್ನಲ್ಲಿ ಯೂನಿಫಾರ್ಮಿಟಿ ಬರ್ತದ, ಒಂದೇ ರೀತಿ ಏಕರೂಪತೆ ಬರ್ತದ. ಅದ್ರ ಜೊತೆಗೆ ಆ ವ್ಯವಹಾರ ಸಂಸ್ಥೆಗಳ ಲಾಭ ನಷ್ಟ ಅಥವಾ ಅವುಗಳ ಏನು ಪ್ರಗತಿ ಇದೆಯಲ್ಲ, ಪ್ರೋಗ್ರೆಸ್ಸು, ಅವುಗಳನ್ನು ಕೂಡ ಒಂದು ವರ್ಷದಿಂದ ಇನ್ನೊಂದು ವರ್ಷಕ್ಕೆ ಕಂಪೇರ್ ಮಾಡಲಿಕ್ಕೆ, ಹೋಲಿಕೆ ಮಾಡಲಿಕ್ಕೆ ಹೆಲ್ಪ್ ಆಗ್ತತಿ ಅಂತಕ್ಕಂಥದ್ದು. ಈ ಇಷ್ಟು ದೀಸ್ ಆರ್ ದಿ
important benefits of accounting standards. Then GST, goods and service tax ಅಂತ ಕರಿತೀವಿ ನಾವು, goods and service tax, GST. The GST is introduced with the important declaration of one country one tax ಅಂತ. ಅಂದರೆ ಒಂದೇ ದೇಶ ಒಂದೇ ತೆರಿಗೆ ಅಂತಕ್ಕಂಥ ಒಂದು ಘೋಷಣೆ ಆಧಾರದ ಮೇಲೆ ಜಿ ಎಸ್ ಟಿನ ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಹಂಗಾರೆ ಜಿ ಎಸ್ ಟಿ ಅಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರಿತೀವಿ. ಹಂಗಾರೆ ಆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಇದೆಯಲ್ಲ, ಆ ಜಿ ಎಸ್ ಟಿ ಅದು ಹೇಗಪ್ಪ, ಅದು ಜಿ ಎಸ್ ಟಿ ಈಸ್ ಎ ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್ ಆನ್ ಕನ್ಸಂಪ್ಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. It is proposed to be levied at all stages right from manufacture to final consumption with a credit of taxes paid at previous stages available as set off ಅಂತ. ಅಂದರೆ ಈ ಜಿ ಎಸ್ ಟಿ ಇದೆಯಲ್ಲ, ಸಾಮಾನ್ಯವಾಗಿ ಯಾವಾಗ ವಸ್ತುಗಳ ಉತ್ಪಾದನೆ ಆಗ್ತದ, ಆ ಉತ್ಪಾದನೆಯ ಹಂತದಿಂದ ಆಮೇಲೆ ಅವುಗಳ ಅನುಭವದ ಹಂತದವರೆಗೂ ಕೂಡ ಬೇರೆ ಬೇರೆ ಹಂತಗಳಲ್ಲಿ ಅಲ್ಲಿ ಎಲ್ಲ ಹಂತಗಳಲ್ಲೂ ಕೂಡ ಈ ಟ್ಯಾಕ್ಸ್ ಚಾರ್ಜ್ ಆಗ್ತದ. ಬಟ್ ಆ ಟ್ಯಾಕ್ಸ್ ಅಂದರೆ ದ ಫೈನಲ್ ಜಿ ಎಸ್ ಟಿ, ದ ಟ್ಯಾಕ್ಸ್ ಅಂಡರ್ ಜಿ ಎಸ್ ಟಿ ಈಸ್ ಫೈನಲಿ ಬೋರ್ನ್ ಬೈ ಅಲ್ಟಿಮೇಟ್ ಕನ್ಸ್ಯೂಮರ್. ಬಟ್ ಎಲ್ಲ ಕಡೆ ಟ್ಯಾಕ್ಸ್ ಹಾಕಿದ್ರು ಕೂಡ ಅಲ್ಟಿಮೇಟ್ ಟ್ಯಾಕ್ಸ್ ಬೇರ್ ಮಾಡ್ತಕ್ಕಂಥವ್ರು ಕಸ್ಟಮರ್ಸೇ ಆಗಿರ್ತಾರೆ, ಫೈನಲ್ ಕಸ್ಟಮರ್ಸೇ, ಫೈನಲ್ ಕನ್ಸ್ಯೂಮರ್ಸೇ ಆಗಿರ್ತಾರೆ ಅಂತಕ್ಕಂಥದ್ದು. ಹಾಗೆ ದ ಜಿ ಎಸ್ ಟಿ, ದೇರ್ ಆರ್ 3 ಇಂಪಾರ್ಟೆಂಟ್ ಕಾಂಪೋನೆಂಟ್ಸ್ ಆಫ್ ಜಿ ಎಸ್ ಟಿ. ಜಿ ಎಸ್ ಟಿ ಅಂದರೆ ಎರಡು ರೀತಿ ಇರ್ತದೆ, ಇಂಟ್ರಾಸ್ಟೇಟ್ ಮೂವ್ಮೆಂಟು, ಇಂಟರ್ ಸ್ಟೇಟ್ ಮೂವ್ಮೆಂಟ್ ಅಂತಕ್ಕಂಥದ್ದು. ಇಂಟ್ರಾಸ್ಟೇಟ್ ಅಂದರೆ ವಿತಿನ್ ದಿ ಸ್ಟೇಟು, ಅಂದರೆ ಸ್ಟೇಟಿನ ಒಳಗಡೆಗೆ, ರಾಜ್ಯದ ಒಳಗಡೆಗೆ ಇರ್ತಕ್ಕಂಥ ಎರಡು ರೀತಿ ಜಿ ಎಸ್ ಟಿನ ಚಾರ್ಜ್ ಮಾಡಲಾಗ್ತದ. ಒಂದು ಸಿ ಜಿ ಎಸ್ ಟಿ, ಇನ್ನೊಂದು ಎಸ್ ಜಿ ಎಸ್ ಟಿ ಅಂತಕ್ಕಂಥದ್ದು ಇಂಟ್ರಾಸ್ಟೇಟ್ನಲ್ಲಿ. ಅಂದರೆ ಸಿ ಜಿ ಎಸ್ ಟಿ ಆ್ಯಂಡ್ ಎಸ್ ಜಿ ಎಸ್ ಟಿಸ್ ಆರ್ ಲೆವಿಡ್ ಆನ್ ದಿ goods and services, movement of goods and services within a state ಅಂತ. ವಿತಿನ್ ಸ್ಟೇಟ್, ಯಾವುದೇ ರಾಜ್ಯದ ಒಳಗಡೆಗೆ ಈ ಸರಕುಗಳು ಮತ್ತು ಸೇವೆ ಇದಾವಲ್ಲ ಅವುಗಳ ಮೂವ್ಮೆಂಟು, ಚಲನೆ, ಅವುಗಳೇನು ಮಾರಾಟ ಖರೀದಿ ಆಗ್ತದೋ ಅವುಗಳ ಮೇಲೆ ಈ ಸಿ ಜಿ ಎಸ್ ಟಿ ಮತ್ತು ಎಸ್ ಜಿ ಎಸ್ ಟಿಯನ್ನು ಚಾರ್ಜ್ ಮಾಡ್ತಕ್ಕಂಥದ್ದು ನೋಡ್ತೇವೆ. ಸಿ ಜಿ ಎಸ್ ಟಿ ಅಂದರೆ ಸೆಂಟ್ರಲ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರಿತೇವೆ. ಅಂದರೆ ದ ಟ್ಯಾಕ್ಸ್ ಲೆವಿಡ್ ಅಂಡರ್ ಸಿ ಜಿ ಎಸ್ ಟಿ ಗೋಸ್ ಟು ಸೆಂಟ್ರಲ್ ಗೌರ್ನಮೆಂಟು ಆ್ಯಂಡ್ ಎಸ್ ಜಿ ಎಸ್ ಟಿ ಸ್ಟೇಟ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರಿತೀವಿ. ಈ ಟ್ಯಾಕ್ಸ್ ಕಲೆಕ್ಟೆಡ್ ಅಂಡರ್ ಎಸ್ ಜಿ ಎಸ್ ಟಿ ಗೋಸ್ ಟು ಸ್ಟೇಟ್ ಗೌರ್ನಮೆಂಟು. ಎಸ್ ಜಿ ಎಸ್ ಟಿ ಒಳಗೆ ಕಲೆಕ್ಟ್ ಮಾಡ್ತಕ್ಕಂಥ ಟ್ಯಾಕ್ಸ್ ಇದೆಯಲ್ಲ ಅದು ಸ್ಟೇಟ್ ಗೌರ್ಮೆಂಟಿಗೆ ಹೋಗ್ತಕ್ಕಂಥದ್ದು. ಸಿ ಜಿ ಎಸ್ ಟಿಯಲ್ಲಿ ಕಲೆಕ್ಟ್ ಮಾಡ್ತಕ್ಕಂಥ ಟ್ಯಾಕ್ಸು ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗ್ತಕ್ಕಂಥದ್ದನ್ನು ನೋಡ್ತೇವೆ. ಹಾಗೆ ಇಂಟರ್ ಸ್ಟೇಟ್ ಮೂವ್ಮೆಂಟು ಅಂದರೆ ದೇಶದ ಬೇರೆ ಬೇರೆ ರಾಜ್ಯಗಳ ನಡುವೆ ಈ ಗೂಡ್ಸ್ ಮತ್ತು ಸರ್ವಿಸಸ್ ಏನು ಮೂವ್ಮೆಂಟ್ ಆಗ್ತಾವಲ್ಲ, ಅಂದರೆ ಖರೀದಿ ಮತ್ತು ಮಾರಾಟ ಆಗ್ತಾವಲ್ಲ ಅವುಗಳ ಮೇಲೆ ಚಾರ್ಜ್ ಮಾಡ್ತಕ್ಕಂಥ ಜಿ ಎಸ್ ಟಿಗೆ ನಾವು ಐ ಜಿ ಎಸ್ ಟಿ ಅಂತ ಕರಿತೇವೆ. ಅಂದರೆ ಇಂಟಿಗ್ರೇಟೆಡ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರಿತೇವೆ. ದ ಟ್ಯಾಕ್ಸ್ ಚಾರ್ಜ್ಡ್ ಅಂಡರ್ ಐ ಜಿ ಎಸ್ ಟಿ ಗೋಸ್ ಟು ಬೋತ್ ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟು. ಎರಡು ಗೌರ್ಮೆಂಟ್ಗಳಿಗೂ ಕೂಡ ಆ ಟ್ಯಾಕ್ಸು ಹೋಗ್ತಕ್ಕಂಥದ್ದು ನೋಡ್ತೇವೆ. ಹಾಗೆ ಇಲ್ಲಿ ಅವುಗಳ ಸಿ ಜಿ ಎಸ್ ಟಿ ಲೆವಿಡ್ ಬೈ ದಿ ಸೆಂಟರ್, ಎಸ್ ಜಿ ಎಸ್ ಟಿ ಲೆವಿಡ್ ಬೈ ದಿ ಸ್ಟೇಟ್, ಐ ಜಿ ಎಸ್ ಟಿ ಲೆವಿಡ್ ಬೈ ದಿ ಸೆಂಟರ್ ಆ್ಯಂಡ್ ಸ್ಟೇಟ್ಸ್ ಕಾನ್ಕರೆಂಟ್ಲಿ ಅಂತ. ಅಂದರೆ ದಿಸ್ ಈಸ್ ದಿ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಓಕೆ, ದಿಸ್ ಈಸ್ this session, 2 sessions under the chapter 2, theory base of accounting is completely discussed. And also dear students, thank you.